ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ರತ್ನ. ಇವತ್ತು ನಾನು ನಿಮಗೆ ತರಕಾರಿ ಅಕ್ಕಿ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, 1 ಕ್ಯಾರೆಟು, 2 ಆಲೂಗಡ್ಡೆ, 10 ಬೀನ್ಸು ಮತ್ತು 1 ಕಪ್ಪು ಬಟಾಣಿ ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ, 1 ಕಪ್ಪಷ್ಟು. ಇದು ಆಪ್ಷನಲ್ಲು, ಮನೇಲಿತ್ತು ಅಂತ ನಾನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 3 ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದಾಗಿರೋದು, 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 8 ಹಸಿಮೆಣ್ಸಿನ್ಕಾಯಿ, 2 ಟೊಮೆಟೊ ಹಣ್ಣು, 1 ಇಡೀ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು, ಮತ್ತು ಪಲಾವ್ ಸಾಮಾನು ಚಕ್ಕೆ, ಲವಂಗ, ಶಾಯಿ, ಜೀರಾ, ಏಲಕ್ಕಿ ಮತ್ತು ಇದು ಸೋಂಪು ತೊಗೊಂಡಿದ್ದೀನಿ, ಮತ್ತು ಅರಿಶಿನ ಮತ್ತು ಧನಿಯಾ ಪುಡಿ. ಈಗ ಈ ತರಕಾರಿ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಮಿಕ್ಸಿ ಜಾರ್ ಎತ್ಕೊಳ್ಳೋಣ. ಈಗ ಈ ಮಿಕ್ಸಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಂಡ್ಬಿಡೋಣ. ತುಂಬ ನುಣ್ಣಗೆ ಬೇಡ, ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ. ನೋಡಿ, ನಾನು ಹೀಗೆ ರುಬ್ಕೊಂಡಿದ್ದೀನಿ. ಈಗ ಸ್ಟವ್ ಅಂಟಿಸ್ಕೊಳ್ಳೋಣ. ಈಗ ನಾನೊಂದು 1/4 ಕಪ್ಪಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ, ಈ ಪಲಾವ್ ಸಾಮಾನುಗಳು ಹಾಕ್ಕೊಳ್ಳೋಣ. ಜಾಸ್ತಿ ಇದು ಸೀದೋಗಬಾರ್ದು. ಈಗ ಮೆಂತ್ಯ ಸೊಪ್ಪು ಹಾಕ್ಕೊಳ್ತೀನಿ. ಇದು ಆಪ್ಷನಲ್ಲು, ಇದ್ದರೆ ಓಕೆ. ನನಗೆ ಮನೇಲಿ ಸೊಪ್ಪು ಇತ್ತು, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಡೈರೆಕ್ಟ್ ತರಕಾರಿ ಹಾಕ್ಕೊಳ್ಳಿ. ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ 1-2 ನಿಮಿಷ ಹುರ್ಕೊಳ್ಳೋಣ. ಈಗ ತರಕಾರಿಗಳು ಹಾಕ್ಕೊಳ್ಳೋಣ. ಒಂದೆರಡು ನಿಮಿಷ ಬಾಡಿಸ್ಕೊಳ್ಳಿ. ಹೀಗೆ ತರಕಾರಿ ಹಾಕ್ತೀವಲ್ಲ, ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು. ಅದುವರೆಗೂ ಅದನ್ನು ನಾವು ಹುರ್ಕೊಳ್ಳೋಣ. ಈಗ ನೋಡಿ, ಈ ರೀತಿ ಎಣ್ಣೆ ಬಿಟ್ಕೊಂಡಿದೆ. ಈಗ ನಾವು ರುಬ್ಕೊಂಡಿದ್ದೀವಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಇದನ್ನು ಹಾಕ್ಕೊಳ್ಳೋಣ. ಈಗ ಇದರದ್ದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಈಗ ಅದು ಹುರ್ಕೊಳ್ಳೋ ಅಷ್ಟರಲ್ಲಿ ನಾವು ಕೊತ್ತಂಬರಿ ಸೊಪ್ಪು, ಪುದೀನ, ಟೊಮೆಟೊ ಹಣ್ಣು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ, ಈಗ ಇದು ಎಣ್ಣೆ ಬಿಟ್ಕೊಂಡಿದೆ. ಇದು ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಪುದೀನ, ಟೊಮೆಟೊ, ಕೊತ್ತಂಬರಿ ರುಬ್ಕೊಂಡಿದ್ದೀವಲ್ಲ, ಇದನ್ನು ಹಾಕ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ 1/4 ಚಮಚದಷ್ಟು ಅರಿಶಿನ ಪುಡಿ ಮತ್ತು 1 ಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ಳಿ. ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನ್ ಅಷ್ಟು ಹಾಕ್ಕೊಳ್ತೀನಿ. ತರಕಾರಿ ಸ್ವಲ್ಪ ಇದರಲ್ಲೇ ಕುಕ್ ಆಗಲಿ, ಎಣ್ಣೆ ಬಿಟ್ಕೊಳ್ಳಿ. ಅಷ್ಟರಲ್ಲಿ ಬಿಸಿನೀರು ಕಾಯಿಸ್ಕೊಳ್ಳೋಣ. ನಾನು 1.5 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ಸೊ ಈಗ ಅದಕ್ಕೆ ನಾನು ಒಂದು 3 ಗ್ಲಾಸಷ್ಟು ನೀರು ತೊಗೊಳ್ತೀನಿ. ನೋಡಿ, ಈಗ ಮಸಾಲೆ ಎಲ್ಲನೂ ಚೆನ್ನಾಗಿ ತರಕಾರಿ ಬಿಟ್ಕೊಂಡು ಎಣ್ಣೆ ನೀರು ಈ ರೀತಿ ಬಿಟ್ಕೊಂಡಿದ್ದೆ. ಈಗ ನಾನು 1 ಗ್ಲಾಸಷ್ಟು ನೀರು
ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೆ, ಮಸಾಲೆ ರುಬ್ಬಿದ್ದೆಲ್ಲ ಸ್ವಲ್ಪ ಬಿಸಿ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ಬಿಸಿನೀರು ಮತ್ತು ನಾನು ಇನ್ನೂ 1-2 ಗ್ಲಾಸಷ್ಟು ಬಿಸಿನೀರು ಕಾಯಿಸಿದ್ದೀನಿ, ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ. ಈಗ ಒಂದ್ಸಲ ಉಪ್ಪು ಸರಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ, ಅಕ್ಕಿ ಹಾಕೋದಕ್ಕೂ ಮುಂಚೆ. ಈಗ ನೀರೊಂದು ಕುದಿ ಬರಲಿ. ನನಗೆ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತಿದೆ, ಇನ್ನೊಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತೀನಿ. ಈಗ ನೀರು ಕುದೀತಾ ಇದೆ. ಅಕ್ಕಿನೆಲ್ಲ ನಾನು ನೀರೆಲ್ಲ ಸೋಸಿಟ್ಕೊಂಡಿದ್ದೀನಿ. ಈಗ ಅಕ್ಕಿ ಹಾಕ್ಕೊಳ್ಳೋಣ. ನೋಡಿ, ಪಲಾವ್ ಮಾಡಬೇಕಾದ್ರೆ ಒಂದು 10 ನಿಮಿಷ 20 ನಿಮಿಷ ಆದ್ರೂ ಅಕ್ಕಿ ನೆನೆಸಿಡಬೇಕು. ಆಗಲೇ ಪಲಾವ್ ತುಂಬ ಟೇಸ್ಟಿಯಾಗಿ ಬರೋದು, ಸಾಫ್ಟಾಗಿರುತ್ತೆ. ನಾನೀಗ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಸೊ ಕುಕ್ಕರಲ್ಲಿ ಮಾಡೋದ್ರಿಂದ ಈಗ ನಾನು 1 ವಿಷಿಲ್ ಬರೆಸ್ತೀನಿ. ತಪ್ಪಲೆಯಲ್ಲಿ ಏನಾದರೂ ಮಾಡೋದಿದ್ದರೆ ನಾವೀಗ ಅಕ್ಕಿ ಕುದಿಯುತ್ತೆ ನೋಡಿ, ಒಂದು ಅಕ್ಕಿ ಕುದ್ದ ಮೇಲೆ ಮತ್ತು ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಒಂದು 15 ನಿಮಿಷ ಬಿಟ್ಟರು ಪಲಾವ್ ಆಗುತ್ತೆ. ಸೊ ಅರ್ಜೆಂಟಲ್ಲಿದೆ ಅಂದಾಗ ಕುಕ್ಕರಲ್ಲಿ ಮಾಡಿದ್ರೇ ಬೇಗನೂ ಆಗೋಗುತ್ತೆ. ಈಗ ನಾನು ಇಷ್ಟು ಬೇಗ ಮುಚ್ಚಳ ಮುಚ್ಚಲ್ಲ, ಇದೊಂದೆರಡು ಕುದಿ ಬರಲಿ. ನೋಡಿ, ಈಗ 1-2 ಕುದಿ ಬಂದಿದೆ. ಕುಕ್ಕರ್ ಮುಚ್ಚಳ ಮುಚ್ಚೋಣ. ನೋಡಿ, ಈಗ 1-2 ಕುದಿ ನೀಟಾಗಿ ಬರ್ತಾ ಇದೆ. ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಡೋಣ. 1 ವಿಷಿಲ್ ಅಥವಾ 2 ವಿಷಿಲ್ ಓಕೆ. 1 ವಿಷಿಲ್ ಹಾಕಿದರೆ ಸ್ವಲ್ಪ ಸಾಫ್ಟಾಗಿರುತ್ತೆ, 2 ವಿಷಿಲ್ ಹಾಕಿದ್ರೆ ತುಂಬ ಅಗ್ಲಗ್ಲಾಗ್ಬಿಡುತ್ತೆ. ಅದು ಆಪ್ಷನಲ್ಲು, ನಿಮ್ಗೆ ಹೇಗೆ ಬೇಕು ನೋಡಿ. ನಾನು ಮಾತ್ರ 1 ವಿಷಿಲ್ ಹಾಕ್ಕೋತೀನಿ. ಈಗ ನಾನು ಲಿಡ್ ಕ್ಲೋಸ್ ಮಾಡಿದ್ದೀನಿ. 1 ವಿಷಿಲ್ ಬಂದಮೇಲೆ ಆಫ್ ಮಾಡ್ಕೊಳ್ಳೋಣ. ಈಗ 1 ವಿಷಿಲ್ ಬಂದಿದೆ, ನಾನು ಆಫ್ ಮಾಡ್ಕೊತಾ ಇದ್ದೀನಿ. 10 ನಿಮಿಷ ಕುಕ್ಕರ್ ಕೂಲ್ ಆಗೋವರೆಗೂ ಲಿಡ್ ಓಪನ್ ಮಾಡೋದು ಬೇಡ, ಅದೆಲ್ಲ ಕೂಲ್ ಆದಮೇಲೆ ಓಪನ್ ಮಾಡೋಣ. ಈಗ ಕುಕ್ಕರ್ ಕೂಲ್ ಆಗಿದೆ, ಓಪನ್ ಮಾಡೋಣ. ಕೂಲ್ ಆಗೋವರೆಗೂ ಏನೋ ನೀರು ಹಾಕಿ ಓಪನ್ ಮಾಡ್ತೀವಿ ಆ ರೀತಿ ಏನು ಟ್ರೈ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿರೋದಿಲ್ಲ. ಈಗ ಪಲಾವು ರೆಡಿ ಇದೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಈ ಥರ ಒಂದ್ಸಲ ಮಾಡಿ ನೋಡಿ ಹೇಗಿರುತ್ತೆ ಅಂತ ಕಮೆಂಟ್ಸಲ್ಲಿ ಹೇಳಿ.